ಹಾಯ್ ಹಲೋ ನಮಸ್ಕಾರ, ನಾನು ನಿಮ್ಮ ಪ್ರೀತಿಯ SRJ ಕನ್ನಡಿಗ ಅಂತಾರಲೇ. ಇವತ್ತು ಗುರುವಾರ ನೋಡೋಣ, ಸ್ಲಾಟ್ ಎಲ್ಲ ಬುಕ್ ಮಾಡ್ಕೊಂಡಿದ್ದೀನಿ. 4 ಗಂಟೆದೊಂದು ಬಿಟ್ಟು ಬೆಳಗ್ಗೆದು ಮತ್ತು ಮಧ್ಯಾಹ್ನದೆಲ್ಲ ಬುಕ್ ಮಾಡ್ಕೊಂಡಿದ್ದೀನಿ. ನಿನ್ನೆ ಒಂದು 2600 ಚಿಲ್ಲರೆ ಆಗಿದೆ. ನೋಡೋಣ ಇವತ್ತು ಯಾವ ಥರ ಕೊಡ್ತಾನಂತ. ನಿನ್ನೆ ಬ್ಯಾಕ್ ಟು ಬ್ಯಾಕ್ ಸ್ವಲ್ಪ ಕೊಟ್ಟಿದ್ದ ಆರ್ಡ್ರಸ್ಸು, ಬೇಗ ಟಾರ್ಗೆಟೇ ಮುಗೀತು. ಕರೆಕ್ಟಾಗಿ 36 ಆರ್ಡ್ರ್ ಹೊಡೆದಿದ್ದೀನಿ ನಿನ್ನೆ ಕರೆಕ್ಟಾಗಿ. ಇವತ್ತು ನೋಡೋಣ, ಆಲ್ಮೋಸ್ಟ್ 10 ದಿವಸ ಆದಮೇಲೆ ನಾನು ಕರೆಕ್ಟ್ ನಿನ್ನೆ ಡ್ಯೂಟಿ ಮಾಡಿರೋದು. ಏನಾಗ್ತಿತ್ತು ಗೊತ್ತಿಲ್ಲ, ಮೊನ್ನೆ ಅದು ಹೋದವರ ಬೈಕ್ ಇಶ್ಯೂ ತುಂಬ ಆಗ್ತಾಯಿತ್ತು, ಕೆಲಸನೇ ಮಾಡೋಕ್ಕಾಗಿರಲಿಲ್ಲ. ನೋಡೋಣ ಇನ್ನು ಮುಂದೆ ಕರೆಕ್ಟಾಗಿ ಕೆಲಸ ಮಾಡೋಣ, ಯಾರ್ದು ಕಣ್ಣು ಬೀಳದೆ ಇರಲಪ್ಪ ದೇವರೇ. ಏನು ಮಾಡೋದು, ಈ ಥರ ಅಂದಿರ್ತೀನಿ, ಅದೇ ದಿವಸ ನಂದು ಬೈಕ್ ಏನಾದ್ರು ಪ್ರಾಬ್ಲಮ್ ಆಗಿರುತ್ತೆ. ಯಾರು ಕಣ್ಣು ಬಿದ್ದಿತ್ತೋ ಯಾರಿಗೆ ಗೊತ್ತೋ, ಹಾಗೆ ಆಗ್ತಾಯಿತ್ತು. ಡೈಲಿ ಹೇಳ್ತೀನಿ, ಅದು ಡೈಲಿ ಹಂಗೆ ಆಗ್ತಾ ಇರೋದು. ನೋಡೋಣ, ಇವಾಗ ಇನ್ನೂ ಟೈಮಿಂಗ್ಸು 7 ಗಂಟೆ 15 ನಿಮಿಷಕ್ಕೆ ಲಾಗಿನ್ ಆಗಬೇಕು. ಇನ್ನೂ ಲಾಗಿನ್ ಆಗಿದ ತಕ್ಷಣ ಸಿಗ್ತೀನಿ. ಫಸ್ಟ್ ಆರ್ಡ್ರಲ್ಲಿ ಕೊಡ್ತಾನೋ ಗೊತ್ತಿಲ್ಲ. ಇವಾಗ ಫಸ್ಟ್ ಆರ್ಡ್ರ್ ಕೊಟ್ಟಿರೋದು ಮಲ್ಟಿ ಆರ್ಡ್ರು A to B ಇಂದ. ಒಂದು ಗಂಗಾನಗರ, ಮತ್ತೊಂದು BL ನ್ಯೂ ಬೆಲ್ ರೋಡ್ ಕಡೆ. ಗಾಡಿ ಕಿಲೋಮೀಟರ್ಸ್ ಬಂದುಬಿಟ್ಟು 21,479 ಕಿಲೋಮೀಟ್ರ್ ಆಗಿದೆ. ನೋಡೋಣ ಇವತ್ತು ಎಷ್ಟು ಕಿಲೋಮೀಟ್ರ್ ಆಗುತ್ತೋ, ಎಷ್ಟು ಕಿಲೋಮೀಟ್ರ್ ಓಡಿಸ್ತಾನೋ, ಎಲ್ಲೆಲ್ಲಿ ಆಗ್ತಾನೋ ಗೊತ್ತಿಲ್ಲ. ನಿನ್ನೆ ನೈಟ್ನಲ್ಲಿ ಮಾತ್ರ ಸಿಕ್ಕಾಪಟ್ಟೆ ಲಾಂಗ್ ಆರ್ಡ್ರ್ ಹಾಕಿದ್ದ. ಇವತ್ತು ಎಲ್ಲೆಲ್ಲ ಆಗ್ತಾವಣ ನೋಡೋಣ. ಇವಾಗ 2 ಆರ್ಡ್ರ್ ಪಿಕಪ್ ಆದಮೇಲೆ ಸಿಗ್ತೀನಿ. ಇಂಥ ದೊಡ್ಡ ಹೋಟೆಲ್ಗಳಲ್ಲಿ A to Bಗಳಲ್ಲಿ 15 ನಿಮಿಷ ವೇಟ್ ಮಾಡ್ಸೋರು ನೋಡ್ರಿ. ಒಂದೇನು ರವಾ ಇಡ್ಲಿ ಸಾಂಬಾರು ಕೊಡೋಕ್ಕೆ ಇವ್ರಿಗೆ ಏನು ಹೇಳೋದು, ಐಟಮ್ಗಳು ರೆಡಿ ಇಲ್ಲ ಅಂದರೆ ಇಲ್ಲಿ ಸಿಸ್ಟಮಲ್ಲಿ ಆಫ್ ಮಾಡಬೇಕು. ಸುಮ್ಮನೆ ಬಂದುಬಿಟ್ಟು ರೆಡಿ ಕೊಡೋದಲ್ಲ. ಸುಮ್ಮನೆ 15 ನಿಮಿಷ ನೋಡಿ, ಒಂದು ರೆಡಿ ಕೊಟ್ಟವ್ರೆ, ಆ ಕಸ್ಟಮರ್ ಏನು ಮಾಡಬೇಕು, ಒಂದು ರವಾ ಇಡ್ಲಿಗೆ ಅಲ್ಲಿ ರೆಡಿಗಳು ಐಟಮ್ಗಳು ರೆಡಿ ಇಲ್ಲ ಅಂದರೆ ಅಲ್ಲಿ ಸಿಸ್ಟಮಲ್ಲಿ ರೆಡಿ ಆಗೋವರೆಗೂ ಆಫ್ ಮಾಡಿ, ರೆಡಿ ಆಗಿದ ತಕ್ಷಣ ಆನ್ ಮಾಡಬೇಕು. ಅದನ್ನ ಬಿಟ್ಟು ಸುಮ್ಮನೆ ಫಸ್ಟಿಗೆ ಆನ್ ಮಾಡೋದು, ಕಸ್ಟಮರ್ ಆರ್ಡ್ರ್ ಮಾಡೋದು, ಇದನ್ನು ಮಾಡೋದು, ಎಷ್ಟು ತಲೆ ನೋಡಿ. ಹತ್ತತ್ರ ಕರೆಕ್ಟಾಗಿ 15 ನಿಮಿಷ ಆಯಿತು. 7:35 ಇಲ್ಲಿ ಬಂದಿದ್ದು ಎಷ್ಟು, 7:20 ಗಂಟೆಗೆ. ಕೊಡು ಅದನ್ನೂ ಕೇಳೋಕ್ಕೆ ಹೋಗ್ಬೇಡ. ಇನ್ನು ಅರ್ಧ ಗಂಟೆ ವೇಟ್ ಮಾಡ್ಕೊತ ನಿಂತ್ಕೋತಾವೆ. ಬರೀ ಹೋಗೋಣ. ಇವಾಗ 2 ಆರ್ಡ್ರ್ ಪಿಕಪ್ ಮಾಡ್ಕೊಂಡಿದ್ದೀನಿ. ಇವಾಗ ಬಂದಿದ್ದೀನಿ ಸೆಕೆಂಡ್ ಡ್ರಾಪ್ ಕೊಡೋಕ್ಕೆ. ಆಲ್ಮೋಸ್ಟು ಟೈಮಿಂಗ್ಸು 7:48 ಆಯಿತು. ಎಷ್ಟೊತ್ತು ಮಾಡ್ತಾರಪ್ಪ. ರವಾ ಇಡ್ಲಿ ಮತ್ತು ಏನು ಸಾಂಬಾರು ವಡೆ ರೆಡಿ ಇದೆ, ರವಾ ಇಡ್ಲಿ ರೆಡಿ ಇಲ್ಲಂತೆ. ಅದಕ್ಕೆ 15 ನಿಮಿಷ ತೊಗೋತಾರೆ. ರೆಡಿ ಇಲ್ಲ ಅಂದರೆ ಇದಕ್ಕಾದ್ರೂ ಇದನ್ನು ಮಾಡ್ತಾರೋ. ಡೋರ್ ನಂಬರ್ 7 ಸಿಮ್ರಾನ್ ಎಸ್ ಸ್ನೇಹ. ಇವಾಗ BL ಇದ್ದೀನಿ. ನೋಡೋಣ ಎಲ್ಲಿ ಕೊಡ್ತಾನಂತ. ಅಲ್ಲಿಂದ ಬಂದ್ರು ಡೋರು ತೆಗಿಯಲ್ಲಪ್ಪ ಚೆನ್ನಾಗಿ. ತೊಳಿ ಮೇಡಮ್. ಮೇಡಮ್ ಓಕೆ. ಈ ಆರ್ಡ್ರಿಗೆ ಎಷ್ಟು ಕೊಟ್ಟಿದ್ದ ನೋಡೋಣ ರೀ. ಅದಕ್ಕೆ 33 ರೂಪಾಯಿ ಕೊಟ್ಟಿದ್ದ. ಇದಕ್ಕೆ 83 ರೂಪಾಯಿನ. ಒಬ್ಬ 2 ಆರ್ಡ್ರ್ ಸೇರಿಸ್ಬಿಟ್ಟು 121 ರೂಪಾಯಿ ಆಗಿದೆ. IDCಯಿಂದ ಎಲ್ಲಿ, ಸದಾಶಿವನಗರ. ಕನ್ಫರ್ಮ್ ಒಂದು ಆರ್ಡ್ರ್ ಕೊಟ್ಟವನೆ. ಆಗಲು ಲಿಫ್ಟಲ್ಲಿದ್ದರೆ ಇದೊಂದು ತಲೆನೋ. ಏನು ಮಾಡೋದು, ಇನ್ನು ಇದು ಫುಡ್ಡು ರೆಡಿ ಇಲ್ಲ, ಏನು ಮಾಡೋಕ್ಕಾಗಲ್ಲ. ತೊಗೊಂಡು ಹೋಗೋಣ. ಮಲ್ಟಿ ಆರ್ಡ್ರ್ ಬಿದ್ದಿರೋದು 2 3120 ಅಣ್ಣ, 3120. ಮತ್ತೊಂದು ಆರ್ಡ್ರ್ ಇದೆ 8394. ಒಂದು ಪೆಬಲ್ ಬೇ, ಒಂದು ಸಾಕರ್ನಗರ ಕೊಟ್ಟಿರೋದು ಆರ್ಡರು. 2 ಕೊಟ್ಬಿಟ್ಟವನೆ. ಅರ್ನಿಂಗ್ಸ್ ಮಾತ್ರ 170 ರೂಪಾಯಿ ಆಗಿದೆ. 3 ಆರ್ಡ್ರ್ ಹೊಡೆದಿದ್ದೀನಿ. ಇವಾಗ 2 ಕೊಟ್ಟರೆ 4-5. ನೋಡೋಣ, ಪಿಕಪ್ ಮಾಡ್ಕೊಂಡು ಹೋಗೋಣ ಅಷ್ಟೇ, ಏನು ಮಾಡೋಕ್ಕಾಗಲ್ಲ. ಕೇಸರಿ ಬಾತ್ 2, ವಡಾ 2, ಸೇವಿಗೆ ಬಾತ್ 1, ಖಾರ ಬಾತ್ 2. ಸರ್ ಆರ್ಡ್ರಲ್ಲಿ ಕೊಡ್ತಾರೆ 0575. ಎಲ್ಲಪ್ಪ ಟೈಮಿಂಗ್ ನೋಡ್ರಿ 9:30 ಆಗಿಬಿಟ್ಟೈತೆ. 0340 ಪಿಕಪ್ ಆಯ್ತು ನೋಡಿ. ಎಲ್ಲಿ ಇದು ಮತ್ತೆ ರಿಟರ್ನು ಸಾಕರ್ನಗರ ಹಾಕಿಬಿಟ್ನಲ್ಲ ರೀ. ಎಲ್ಲಿದನ್ನು ಗೊತ್ತಾ, ಇಲ್ಲಿಂದ ಎಷ್ಟು ಕಿಲೋಮೀಟ್ರ್ ಗೊತ್ತಾ ಇವಾಗ. ಇರಿ ಮ್ಯಾಪ್ ಹಾಕಿಬಿಡ್ತೀನಿ. ಅಲ್ಲಿಂದ 98 ರೂಪಾಯಿ ಆರ್ಡ್ರ್ ತೊಗೊಂಬಿಟ್ಟಿದ್ದೀನಿ ದಾವಣಗೆರೆ ಬೆಣ್ಣೆ ದೋಸೆಯಿಂದ. ಇವಾಗ ಇಲ್ಲಿಂದ ಮತ್ತೆ 10 ಕಿಲೋಮೀಟ್ರ್ ಹೋಗಬೇಕು. 48 ರೂಪಾಯಿ ರಿಟರ್ನ್ ಅಮೌಂಟ್ ಇತ್ತು. ದಿಂಗ್ ಬಿಟ್ಟ ಬಡ್ಡಿ ಮಗ. ಅದರಲ್ಲೇ ಇನ್ನೊಂದು 30 ರೂಪಾಯಿ 70 ರೂಪಾಯಿ ಅಂತೀನಿ, 50 ರೂಪಾಯಿ ಜಾಸ್ತಿ ಹಾಕಿಬಿಟ್ಟು 52 ರೂಪಾಯಿ 102 ರೂಪಾಯಿದು ಆರ್ಡ್ರ್ ಕೊಟ್ಬಿಟ್ಟ. ಏನು ಮಾಡ್ತೀರಾ, ಏನು ಮಾಡೋಕ್ಕಾಗಲ್ಲ. ಹೋಗೋಣ. ಇವಾಗ ಅರ್ನಿಂಗ್ಸು ಬಂದುಬಿಟ್ಟು ಒಂದು 300-400 ರೂಪಾಯಿ ಚಿಲ್ಲರೆ ಆಗಿದೆ. ನೋಡೋಣ. ಇವಾಗ ಮತ್ತೆ ನಮ್ಮ ಸಹಕಾರನಗರ ಕೊಟ್ಟವನಲ್ಲ, ಅದಕ್ಕೆ ಹೋಗ್ತಾ ಇರೋದಷ್ಟೇ. ಮತ್ತೆ ಸಿಗ್ತೀನಿ ಆಮೇಲೆ. ಇವಾಗ ಅರ್ನಿಂಗ್ಸ್ ಬಂದುಬಿಟ್ಟು ಟೈಮಿಂಗ್ಸು 11:30 ಆಗಿದೆ. 748 ರೂಪಾಯಿ ಆಗಿದೆ. 4:12 ಆರ್ಡ್ರಸ್ ಕೌಂಟಿಂಗ್ ಬಂದುಬಿಟ್ಟು ಇರಿ ನೋಡ್ತೀನಿ. 15 ಏನೋ ಆಗಿದೆ.
ಇಲ್ಲಪ್ಪ, ಓಪನ್ ಆಗು. ಇವಾಗ ಎಲ್ಲಿ ಬೇಕರೆ ಶ್ರೀರಾಮ್ ಶಮಿಷ ಅಪಾರ್ಟ್ಮೆಂಟಲ್ಲಿದ್ದೀನಿ. 13 ಆರ್ಡ್ರಸ್ ಆಗಿದೆ. ಇನ್ನು ಫಸ್ಟ್ ಟಾರ್ಗೆಟ್ಗೆ ಟ್ರಿಪ್ಪು 13 ಅಂದರೆ ಇನ್ನೂ ಫಸ್ಟ್ ಟಾರ್ಗೆಟ್ಗೆ ಇನ್ನೂ 8 ಬೇಕು ಆಲ್ಮೋಸ್ಟ್. ಅಂದರೆ 15 ಆಗಿದೆ ಇವಾಗ ಆರ್ಡ್ರಸ್ಸು. 15 ಹೊಡೆದ್ಬಿಟ್ನಲ್ಲ ರೀ, ಪರವಾಗಿಲ್ಲವಲ್ಲ. ಇನ್ನೂ ನಾಷ್ಟ ಮಾಡಿಲ್ಲ ಏನಿಲ್ಲ. ಆದರೆ ಈ ನಂದನ ಪ್ಯಾಲೇಸಿನ ಕೊಟ್ಟಿದ್ದೀನಿ. ಇನ್ನೂ ರಿಟರ್ನ್ ಅಮೌಂಟ್ ಬೇರೆ ಎಷ್ಟು, ಇದಕ್ಕೆ 9 ರೂಪಾಯಿ ಕೊಟ್ಟಿರೋದು. ಏನು ಕೊಡ್ತಾವನೋ ಆರ್ಡ್ರು. ಇಲ್ಲಿದೆ ಯಾವುದು ಕೊಡಲ್ಲ ಆಲ್ಮೋಸ್ಟು. ಇವಾಗ 12 ಗಂಟೆವರೆಗೂ ಇಲ್ಲೇ ಟಿಫನ್ ಮಾಡಿಕೊಂಡು 12 ಗಂಟೆಗೆ ಹೋಗ್ಬಿಡ್ತೀನಿ ಹೆಂಗೋ ಝೋನ್ ಕಡೆ. ನೋಡೋಣ. ಇದೊಂದು ಎಷ್ಟು 15 ಕರೆಕ್ಟಾಗಿ 15 ಆರ್ಡ್ರು. 14 ನಿಮಿಷ ಇರಿ. ಟಿಫನ್ ಮಾಡಿಕೊಂಡು ಮತ್ತೆ ಸಿಗ್ತೀನಿ ನಿಮ್ಗೆ ಆಮೇಲೆ. ಅಬ್ಬಿಕರಿಂದ ಈ ಕಡೆ ಬರ್ಬೇಕಾದ್ರೆ ಒಂದು ಆರ್ಡ್ರ್ ಕೊಟ್ಟ. ಆ ಕದಂಬದಿಂದ ದೊಡ್ಡ ಬಂಗ್ಸಂದ್ರ ರೆಡಿ ಇದೆಲ್ಲ ಗೊತ್ತಿಲ್ಲ. ಏನು ಅಕ್ಕ ಈ ಥರ ನಗ್ತಾವಳೆ, ಏನು ಮಾಡೋಣ. ಅವ್ರ ನಗು ಅವ್ರಿಗೆ ಇಷ್ಟ. ಅಣ್ಣ 4114 ರೆಡಿನೇ ಕೊಟ್ಟಿಲ್ಲ. ರೆಡಿ ಇರ್ತದೆ ಇಲ್ಲಿ. ಹೋಗೋಣ ಬರ್ರಿ. ಇಲ್ಲೇ ಲೋಕಲ್ ಆರ್ಡ್ರ್ ಇರೋದು. ಇಲ್ಲಿ ಹಿಂಗಾಶಿ ಹೋಗ್ಬಿಡೋಣ ಬೇಗ. ಇದೊಂದು ಕೊಟ್ಟರೆ ಎಷ್ಟಪ್ಪ ಏನು ಬೇಕಾಗಿರೋದು ಅಂದರೆ 7 ಏನು ಬೇಕಾಗುತ್ತೆ ಅನಿಸುತ್ತೆ. ಇದೊಂದು ಕೊಟ್ಟರೆ 8 ಆರ್ಡ್ರ್ ಬೇಕಾಗಿದೆ. 15 ಆಗಿದೆ, ಇನ್ನು 7 ಬೇಕಾಗಿರೋದು. ಇವಾಗ ಟೈಮಿಗೆ ಬಂದುಬಿಟ್ಟು 1:57 ಗಂಟೆಗಿದೆ. ಸಭೆಯಲ್ಲಿ ಇದ್ದೀನಿ, ಸುಭಾಷ್ ನಗರ. ಕುಡಿ ಮೇಡಮ್, ಥ್ಯಾಂಕ್ ಯು. ಇದೊಂದು ಕೊಟ್ಟರೆ ಡ್ರಾಪು. ಇನ್ನೂ ಒಂದು ಟಾರ್ಗೆಟ್ ಮುಗಿಯೋಕ್ಕೆ ಇನ್ನೂ ಒಂದು ಬೇಕಾಗಿರೋದು ಆಲ್ಮೋಸ್ಟು. ಇವಾಗ ಟಾರ್ಗೆಟ್ ಬಂದುಬಿಟ್ಟು ಎಷ್ಟಪ್ಪ ಆಗಿದೆ ಅಂದರೆ ಅರ್ನಿಂಗ್ಸು 1021 + 63. ಇನ್ನೂ 2 ಆರ್ಡ್ರ್ ಬೇಕು ಅಂದರೆ 23. ಹಾಂ ಬಾಣ. ಹಾಂ SRJ ಕನ್ನಡಿಗ ಕರ್ಕೆ ಇದೆ ಕನ್ನಡ ಮೇ SRJ ಕನ್ನಡಿಗ ಇದು SRJ ಕನ್ನಡಿಗ ಅಂತ ಯೂಟ್ಯೂಬ್ ಕನ್ನಡ ಬರುತ್ತಾ? SRJ ಕನ್ನಡಿಗ. ಈ ಥರ ಅವಾಗ ಸಬ್ಸ್ಕ್ರೈಬ್ಗಳು ಸಿಗ್ತಾ ಇರ್ತಾರೆ. ಸಬ್ಸ್ಕ್ರೈಬ್ ಸಿಗೋಲ್ಲ, ಅವ್ರು ನೋಡಿರಲ್ಲ. ಗೋಪುರ ನೋಡಿಬಿಟ್ಟು ನಾವೇ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಕೊಟ್ಟು ಆನ್ ಮಾಡ್ಕೊಂಡ್ಬಿಡು. ನೀವು ಮಾಡ್ತಾಯಿರಿ ಅವಾಗ ಸಬ್ಸ್ಕ್ರೈಬು ಶೇರು. ಓಕೆ ಬಾಯ್, ಥ್ಯಾಂಕ್ ಯು. ಹೋಗೋಣ ಬರ್ರಿ. ನಾ ಟಾಟಾ ಸ್ಟೀಲ್ ಡ್ರಾಪ್ ಇರೋದು ಇದು. ಹೋಗ್ಬಿಟ್ಟು ಡ್ರಾಪ್ ಕೊಟ್ಟರೆ ಇನ್ನು ಬರೀ ಒಂದೇ ಉಳಿಯೋದು ನನಗೆ. ಬೇಗ ಹೋಗ್ಬಿಟ್ಟು ಕೊಡ್ತೀನಿ, ಮತ್ತೆ ಸಿಗ್ತೀನಿ ನಿಮಗೆ. ನೀವು ಇನ್ನೂ ಯೂಟ್ಯೂಬ್ ಚಾನಲ್ನ ಯಾರು ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಲ್ಲ, ದಯವಿಟ್ಟು ಮಾಡಿಕೊಡ್ರಿ ಅಂತ ಹೇಳ್ತಾ ಇತ್ತ. ಬರ್ರಿ ಮತ್ತೆ ಸಿಗುವ. ಆಮೇಲೆ ಇರೋಣ. ಇವಾಗ ಹೋಟೆಲ್ ಎಂಪೈರ್ ಒಂದು ಆರ್ಡ್ರ್ ಕೊಟ್ಟರೆ ಎಲ್ಲಿಂದಪ್ಪ ಅಂದರೆ ಇದ್ರದ್ದು RT ನಗರ. 25 ರೂಪಾಯಿ, 9 ರೂಪಾಯಿ ಮ್ಯಾಕ್ಸ್ ಬೋನಸ್ ಅಂತೆ. ಏನು ಆರ್ಡ್ರ್ಗಳು ಕೊಡ್ತಾವನ. ಟೋಟಲ್ ಅರ್ನಿಂಗ್ಸು 1151 + 112 ಆಗಿದೆ. ಮ್ಯಾಕ್ಸ್ ಬೋನಸ್ಸು. ಇನ್ನೂ ಟಾರ್ಗೆಟಿಗೆ ಬೇಕಾಗಿರೋದು ಹೊಸಲು 26 ಆರ್ಡ್ರ್ ಹೊಡೆದಿದ್ದೀನಿ. 9 ಆರ್ಡ್ರ್ ಹೊಡಿಬೇಕಾಗಿತ್ತು ಇನ್ನೂ, ಅಂದರೆ ಸೆಕೆಂಡ್ ಟಾರ್ಗೆಟ್ಗೆ. ಇವಾಗ ಮಧ್ಯಾಹ್ನ ಟೈಮಿಂಗ್ ಆಗಿರೋದು 12:50 ನಿಮಿಷ. ಇನ್ನೂ 1 ಅವರ್ ಲಾಗಿನ್ ಆಗಿರ್ಬೇಕು, 4 ಗಂಟೆವರೆಗೂ. ಯಾವುದೊಂದು ಕೊಟ್ಟ, ಯಾವುದಿದು ಅಕ್ಷತ ಬಿರಿಯಾನಿಂದ ಯಾವುದೊಂದು ಕೊಟ್ಟವನೇ. ಕುತ್ಕೊಳ್ಳಲ್ಲವು. ಬರ್ರಿ ಇದನ್ನೊಂದು ಕೊಟ್ಬಿಟ್ಟು ಊಟ ಮಾಡ್ಕೊಂಡು ಹೋಗೋಣ ಮನೆಗೆ. ಆ ಕಡೆ ಅಲ್ಲಿ ಎಲ್ಲರೂ ಹೋಟೆಲ್ಗೆ ಕಸ್ಟಮರ್ ಡ್ರಾಪ್ ಕೊಟ್ಬಿಟ್ಟು, ಕಸ್ಟಮರ್ಗೆ ಆರ್ಡ್ರ್ ಕೊಟ್ಬಿಟ್ಟು ಊಟ ಮಾಡ್ಕೊಂಡು ಸಾಯಂಕಾಲ ಡೈರೆಕ್ಟಾಗಿ ಇವಾಗ ನಿಮಗೆ ಸಾಯಂಕಾಲ 7 ಗಂಟೆಗೆ ಸಿಗ್ತೀನಿ. ಅಲ್ಲಿವರೆಗೂ ಟಾಟಾ ಬಾಯ್. ಇವಾಗ ಆರ್ಡರ್ ಸಾಯಂಕಾಲ ಬಿದ್ದಿರೋದು 7 ಗಂಟೆಗೆ. ಯಾವುದಪ್ಪ ಅಂದರೆ ತಿಂಡುಗಲ್ಲು ತಲುಪಕಟ್ಟಿ ಸೈನ್ಸ್ ಆಫ್ 1957 ಸ್ಥಾಪನೆ ಆಯಿತಾ ಇದು. ಯಾವುದಿದು ತಿಂಡುಗಲ್ಲು ಇದೆ ಮೇಲೆ. ಹಾಂ ಮೇಲೆ ಊಪರಲ್ಲ ಮೇಲೆ. ಕನ್ನಡ ಮಾತಾಡ್ಬೇಕು ಸರ್, ಹಿಂದಿ ಅಲ್ಲ. ಕನ್ನಡ ಯಾವಾಗ ಮಾತಾಡೋದು? ಹಾಂ ಕನ್ನಡ ಮಾತಾಡಲ್ವಾ? ನಾನೇನು ಮಾತಾಡ್ತಾನೆ ಇಲ್ಲ ಬಾಯಿ. ನೋಡೋಣ ಡ್ರಾಪು ಎಲ್ಲಪ್ಪ ಕೊಟ್ಟಿರೋದಂದರೆ ಇರಿ ನೋಡಿ ಬಿಡೋಣ ಅದನ್ನು. ಓಹೋ ರೈಲ್ವೆ ಪ್ಯಾರಲ್ ರೋಡ್, ಹೊಸ ನಗರ. ಬರ್ರಿ. ಈ ನನ್ನ ಮಕ್ಕಳು ಯಾವಾಗ ರೆಡಿ ಕೊಡ್ತಾರೆ ಆಟೋಮೆಟಿಕ್ ರೆಡಿ ಬರುತ್ತೆ ಅಂತ ಹೇಳ್ತಾರೆ. ಕೇಳೋಣ ರೀ ಏನಂತಾರೆ. ಅಣ್ಣ 7245 ರೆಡಿ ಇದೆ ನಮ್ಮದು. ಇನ್ನೂ ರೆಡಿ ಇಲ್ಲ, ವೆಯ್ಟ್ ಮಾಡೋಣ. ಈ ತಿಂಡುಗುಲ್ಲು ತಲುಪಕಟ್ಟಿಯಲ್ಲಿ ನೋಡಿ 11 ನಿಮಿಷ ಆಯಿತು. ಐಟಮು ಪ್ಲೇನ್ ವೈಟ್ ರೈಸ್ ವಿತ್ ರಸಮ್. ಒಂದು ಐಟಮ್ ಅಷ್ಟೇ ಕೊಡೋಕ್ಕೆ ರೆಡಿ ಕೊಟ್ಟವ್ರೆ.
ಕೊಡೋಕ್ಕೇನು ಇವ್ರಿಗೆ? ಹಾಂ, ಯಾರಿಲ್ಲ ಹೆಡ್ ಮ್ಯಾನೇಜರ್ ಇರಿ ಮಾತಾಡ್ಸೋಣ. ಯಾವಾಗ ಕೊಡ್ತಾರೆ? ಓರ ಎಲ್ಲ ಎಷ್ಟೊತ್ತು ರೆಡಿ ಕೊಟ್ಟಿದ್ದೀರ ತಾನೇ? ಕೊಡ್ಬೇಕಾಗಾರ ಫಸ್ಟಕ್ಕೆ ರೆಡಿದು ಕೊಟ್ಟಿದ್ದೀರಾ? ರೆಡಿ ಕೊಟ್ಟು ಅದೇ ಅಣ್ಣ, ರೆಡಿ ಪ್ಯಾಕ್ ಆದಮೇಲೆ ರೆಡಿ ಕೊಡಬೇಕು, ರೂಲ್ಸ್ ಗೊತ್ತು ತಾನೇ? ಹಾಂ, ಇಲ್ಲ ಇಲ್ಲ, ಐಟಮ್ ಏನಿದೆ ನೋಡಿ, ಓದಿ. ಐಟಮ್ ಏನಿದೆ ರೆಡಿ ಇದೆ ತಾನೇ? ರೈಸ್, ವೈಟ್ ರೈಸ್ ಮತ್ತು ರಸಮ್ ರೆಡಿ ತಾನೇ ಇರುತ್ತೆ. ಪ್ಯಾಕ್ ಮಾಡೋಕ್ಕೆ ಎಷ್ಟೊತ್ತು ಬೇಕು? ಅದು 11 ನಿಮಿಷ ಬಂದುಬಿಟ್ಟು ಕೂತ್ಕೊಂಡಿದ್ದೀನಿ. ಏನು ಮಾಡ್ತಾಯಿದ್ದೀರಾ? ಕಸ್ಟಮರ್ಸ್ ಎಲ್ಲ ಏನಿಲ್ಲ ಹೋಟೆಲ್ದಲ್ಲೂ, ಆದ್ರೂ ಇಷ್ಟು ಥರ ವೇಟ್ ಮಾಡಿಸ್ತಾಯಿದ್ರಲ್ಲ. ಕಸ್ಟಮರ್ ಪರವಾಗಿಲ್ಲ, ರಶ್ ಇದೆ ಅನ್ಬೋದು. ಇವಾಗ ಅದೂ ಇಲ್ಲ, ಇಷ್ಟೊಂದು ಲೇಟ್ ಮಾಡ್ತಾಯಿದ್ರಲ್ಲ. ಕಸ್ಟಮರ್ ಇದ್ರೆ ಪರವಾಗಿಲ್ಲ, ಇಲ್ಲಿ ಕಸ್ಟಮರ್ಸ್ ಇದ್ದಾರೆ, ರಶ್ ಇದೆ ಅಂತ ಅಂದ್ಕೊಂಡ್ರು. ಆ ಥರ ದೊಡ್ಡದು ಮೇಘನಾ ಫುಡ್ಸಲ್ಲೇ ಈ ಥರ ಲೇಟ್ ಮಾಡಲ್ಲ. ಒಬ್ಬರು ಕಸ್ಟಮರ್ ಇಲ್ಲ ಇಲ್ಲಿ ರೆಸ್ಟೋರೆಂಟಲ್ಲಿ, ಆದರೂ ಈ ಥರ ಲೇಟ್ ಮಾಡ್ತವ್ರೆ ರೆಡಿ ಕೊಟ್ಬಿಟ್ಟು. ನಿಮ್ದು ಎಷ್ಟೈತೈತನ ನೋಡಿ? ಕೇಳಿಲ್ಲ ಅಂದರೆ ಈ ಥರ ಹೋಗೇ ಬಿಟ್ರು ನೋಡಿ ಅವರು. ರೆಸ್ಪಾನ್ಸೇ ಇಲ್ಲ. 11 ನಿಮಿಷ ಇತ್ತು ಬಂದು. ಬರೀ ಐಟಮ್ ನೋಡಿ, ಪ್ಲೇನ್ ವೈಟ್ ರೈಸ್ ಇತ್ತು, ರಸಮ್ ಐತೆ ನಂದು ಐಟಮ್ಮು, ಬೇರೆ ಏನಿಲ್ಲ. ದಯವಿಟ್ಟು ಯಾರು ಆರ್ಡ್ರ್ ಮಾಡೋಕೆ ಹೋಗ್ಬಿಡ್ರಿ ಇಂಥ ರೆಸ್ಟೋರೆಂಟ್ಗಳಲ್ಲಿ. ಕಿತ್ತೋ ನನ್ನ ಮಕ್ಕಳು ರೆಸ್ಟೋರೆಂಟವ್ರೆಲ್ಲ. ನಿಜ ಹೇಳ್ತೀನಿ, ರೆಡಿ ಅದಕ್ಕೆ ಕೊಡ್ತಾರೆ, ಮತ್ತು ಸಿಟ್ಟು ಬಂದುಬಿಡುತ್ತೆ. ಯಾಕಪ್ಪ ಈ ರೆಸ್ಟೋರೆಂಟ್ ಬೆಂಗಳೂರಲ್ಲಿ ಓಪನ್ ಮಾಡಿದೆ, ತಿಂಡು ಬೋಲಿ ತಲೆಪಟ್ಟೆ. ಕಸ್ಟಮರ್ ಇದ್ದರೆ ಪರವಾಗಿಲ್ಲ, ನಾವು ಮಾತಾಡ್ಬೋದು. ಅಲ್ಲಿ ಕೂತ್ಕೊಂಡವರು ಸ್ಟಾಫ್ಸು, ಒಬ್ಬರು ಕಸ್ಟಮರ್ ಇಲ್ಲ ಇಲ್ಲಿ ನೋಡ್ಬೋದು. ಕಾಣಿಸ್ತೈತೆ ಅಲ್ಲ ಗೊತ್ತಿಲ್ಲ ನಿಮಗೆ, ನನಗಂದ್ರೆ ಒಬ್ಬರು ಕಸ್ಟಮರ್ ಕಾಣ್ತಾ ಇಲ್ಲ. ಆದರೂ ಈ ಥರ ಲೇಟು. ಯಾವುದನ್ನದು ಸರ್? ಹಾಂ, ಕೊಡೋಣ. ಇವಾಗ ಕೊಟ್ಟರು ನೋಡಿ, 3288. ಏನು ಮಾಡೋಕ್ಕಾಗಲ್ಲ. ಇಂಥ ಹೋಟೆಲ್ದವ್ರು ಇರ್ತಾರಂದರೆ, ಇದು BL ರೋಡಲ್ಲಿ ಇರೋದು. ಇರೋದು ಯಾವುದು ತಿಂಡು ಬುಲಕತ್ತ, ಯಾವ್ದು ನನಗೆ ಹೆಸರೇ ಬರೋಲ್ಲ. ತಿಂಡು ಬುಲಕ್ ತಲುಪಕಟ್ಟಿ ಅಂತ ನೋಡಿ, ಇದೇ ನೋಡಿ ರೆಸ್ಟೋರೆಂಟು. ಸುಮ್ಮನೆ ಇಷ್ಟೊತ್ತು ವೇಟ್ ಮಾಡಿಸ್ತಾರೆ. ಇವಾಗ ಹೋಗ್ತಾರೆ ಕಸ್ಟಮರು. ಇರಿ ಮತ್ತೆ ಸಿಗ್ತೀನಿ. ಇವಾಗೊಂದು ತಾತನ ಹೋಟೆಲಿಂದ ಆರ್ಡ್ರ್ ಬಿದ್ದಿರೋದು. ತಾತನ ಹೋಟೆಲ್ ಅನ್ನೋಕ್ಕಿಂತ ತಾತನ ಕೆಫೆ ಇದು. ಯಾವ ತಾತ ಅಂದರೆ ಹೇಳ್ತೀನಿ, ಮ್ಯಾಕ್ಡಾಮ್ಸ್ ತಾತ. ಎಷ್ಟಪ್ಪ ಲಾಸ್ಟ್ ಆರ್ಡ್ರ್ ಇದು? ಟೈಮಿಂಗ್ಸ್ ನೋಡಿದ್ರೆ ಇವಾಗ 9:30 ಗಂಟೆಗಿದೆ. ಇನ್ನು ತುಂಬ ಹತ್ತತ್ರ 1.5 ಗಂಟೆ ಲಾಗಿನ್ ಆಗಿರಬೇಕು. ಏನು ಚಿಕ್ಕ ಚಿಕ್ಕ ಬಟ್ಟೆಗಳು ಹಾಕೊಂಡು ಬಂದುಬಿಟ್ಟವ್ರು ಎಲ್ಲ ಹುಡುಗಿಯರು. ಯಪ್ಪ ಅಣ್ಣ, ಇದು ಆರ್ಡ್ರ್ ಕೊಡಿ. 1511 ರೆಡಿ ಇದೆ. 1511 ಅಣ್ಣ. ಕೊಟ್ಟರೆ OTP ಹಾಕ್ತೀನಿ ಕೈಲಿ. 804 ಕೊಡಿ, ನಾವೇ ನೋಡ್ಬಿಟ್ಟು ಹಾಕ್ತೀವಿ. ಮಾಡಲ್ಲಣ್ಣ. ಏನು ಮಾಡಲ್ಲ ಅಂತ ಅಂದ್ಕೊಂಡ್ಬಿಟ್ಟವ್ರೆ. ಏನು ಅಲ್ಲೇ ಕೈಯಲ್ಲೇ ಕೊಟ್ಬಿಟ್ಟು OTP ಅವರು ಹೇಳ್ತಾವ್ರೆ. ಏನು ಬೇಕು ಮ್ಯಾಕ್ಡಾನ್ಸಲ್ಲಿ? ಟಾಟಾ ಬಾಬಾಯ್ ತಾತ, ಮತ್ತೆ ಆರ್ಡ್ರ್ ಹಾಕಕ್ಕೆ ಹೋಗ್ಬೇಡಪ್ಪ. ಇಷ್ಟೊಂದು ನಂಬಿಕೆ ಡೆಲಿವರಿ ಬಾಯ್ದ ಮೇಲೆ ಇಲ್ದವರು ರೆಸ್ಟೋರೆಂಟ್ಗೆ. ಯಾವ್ದು ನನಗೆ ಇವತ್ತು OTP ಹಾಕೋರು ಕೊಡಲಿಲ್ಲ ನೋಡಿ. OTP ಹಾಕ್ಸ್ಬಿಟ್ಟು ಫುಡ್ ಪಿಕಪ್ ಆದಮೇಲೆ ಕೊಡ್ತಾವನೆ. ಏನು ನಾನು ಕಳ್ತನ ಮಾಡ್ತೀನಿ ಅನ್ಸುತ್ತೆ ಅವ್ನಿಗೆ. ಅವ್ರ ಕೆಲಸ ಅವ್ರು ಮಾಡಬೇಕಲ್ವ, ಏನು ಮಾಡೋಕ್ಕಾಗುತ್ತೆ? ರಿವರ್ಸ್ ಹೊಡಿಬೇಕು. ಮುಂದೆ ಹೋಗು, ಮುಂದೆ. ನೀನು ಯಾಕೆ ಹಿಂದೆ ಹೋಗ್ತಿದ್ಯಾ? ಯಾವಣ ಇವನು ನೋಡೋಣ. ಇದೊಂದು ಕೊಟ್ಟರೆ ಟಾರ್ಗೆಟ್ ಮುಗಿದೋಗುತ್ತೆ. ಅರ್ನಿಂಗ್ಸ್ ಒಂದು 1500 ರೂಪಾಯಿ ಆಗಿದೆ. ಯಪ್ಪ ದೇವ್ರೆ, ಏನಪ್ಪ ಏನು ಮಾಡೋಕ್ಕಾಗಲ್ಲ. ಒನ್ ವೇದಲ್ಲಿ ಹೋಗ್ಬೇಕಲ್ವ, ಎಲ್ಲರೂ ಮತ್ತೆ ಊಟರ್ ಮಾಡ್ಕೊಂಡು ಹೋಗ್ಬೇಕಲ್ವ. ಆ ಕಡೆ ಸಂಜಯ್ ನಗರ, ಅಶ್ವಥ್ ನಗರ ಕಡೆ ಬಿದ್ದಿರೋದು ಆರ್ಡ್ರು. ಇನ್ನು ಎಷ್ಟು ಆರ್ಡ್ರಸ್ ಹೊಡ್ತಾನೆ ಅಂತ ಗೊತ್ತಿಲ್ಲ. ನೋಡೋಣ. ಇವಾಗ ಡೈರೆಕ್ಟಾಗಿ ನಿಮಗೆ ಸಾಯಂಕಾಲ ಸಿಗ್ತೀನಿ. ಅಲ್ಲಿವರೆಗೂ ವೇಟ್ ಮಾಡಿ. ಇಲ್ಲಿ ನೋಡಿ, ರೋಡ್ ಮೇಲೆ ಆವಾಗಲೇ ಬರ್ಬೇಕಾದ್ರೆ ಸಿಕ್ಕಾಪಡೆ ಭಯ ಬಿದ್ದುಬಿಟ್ಟೆ. ಏನು ಮಗು ಬಿದ್ದೈತೆ ಅಂತ. ಇಲ್ಲಿ ನೋಡಿ, ಗೊಂಬೆ ಬಿದ್ದುಬಿಟ್ಟೈತೆ ಇಲ್ಲಿ. ಯಪ್ಪ, ನೋಡ್ಬಿಟ್ಟು ಗಾಬರಿನೇ ಆಗಿಬಿಟ್ಟೆ ನಾನು ಸರಿಯಾಗಿ. ಈ ಥರ ರೋಡ್ ಮೇಲೆ ಗೊಂಬೆಗಳು ಹೋಗಿಬಿಡ್ತಾರೆ. ಯಪ್ಪ, ಹೋಗ್ಬೇಕಾದ್ರೆ ಸರಿಯಾಗಿ ಟರ್ನಿಂಗಲ್ಲಿ ಇತ್ತಲ್ಲ ಅದು, ಸರಿಯಾಗಿ ಗಾಬರಿ ಬಿದ್ದುಬಿಟ್ಟಿದ್ದೀನಿ. ತಡ್ಕೊಳಕ್ಕಾಗಲ್ಲ, ಒಂಥರ ಅನಿಸ್ಬಿಡ್ತಾರೆ ನನಗಂತ್ರೂ. ನೋಡಿ, ಥರ ರೋಡ್ ಮೇಲೆ ಲಿಂಬೆಕಾಯಿ ಗೊಂಬೆಗಳು ಒಗೆದು ಬಿಡ್ತಾರೆ ಬೆಂಗಳೂರಲ್ಲಿ. ಮಂತ್ರ. ನಾವು ಆರಾಮಾಗಿ ನಮ್ಮ ಕೆಲಸ ಮಾಡ್ಕೊಂಡು ಹೋಗೋಣಪ್ಪ, ಅದನ್ನ ದಾಟೋದೇ ಬೇಡ ಅಂದ್ಕೊಂಡು ಸುಮ್ಮನೆ ಹೋಗ್ಬಿಟ್ಟೆ. ಇರಿ, ಸಿಗ್ತೀನಿ ಮತ್ತೆ. ಇವಾಗ ಇಲ್ಲೇ CBI ರೋಡ್ ಕಡೆಯಿಂದ ಹೋಗ್ತಾಯಿದ್ದೆ. ಗಂಗಾನಗರಕ್ಕೆ ಆರ್ಡ್ರ್ ಬಿದ್ದಿತ್ತು ನಮ್ಮ ಮನೆ ಹತ್ರ 4 ಸ್ಟಾರ್ ಹೋಟೆಲಕ್ಕೆ. ಅದಕ್ಕೆ ಪೆಟ್ರೋಲ್ ಇವಾಗಲೇ ಫುಲ್ ಟ್ಯಾಂಕ್ ಹಾಕ್ಸ್ತಾಯಿದ್ದೆ. ನೋಡೋಣ, ನೀವು ಬೆಳಗ್ಗೆ ಹಾಕ್ಸಿದ್ದೆ, ಇವಾಗ ಮತ್ತೆ ಹಾಕ್ಸ್ಕೊಂಡು ಹೋಗ್ಬಿಡೋಣ. ಎಷ್ಟು ರೂಪಾಯಿ ಹೋಗುತ್ತೆ ಅಂತ. ಒಂದು 180 ಕಿಲೋಮೀಟ್ರ್ ಆಗಿದೆ ಅನ್ಕೋತೀನಿ. ಸರ್, ಫುಲ್ ಟ್ಯಾಂಕ್ ಹಾಕಿ. ಫುಲ್ ಟ್ಯಾಂಕ್ ಇರಿ, ನೋಡೋಣ ಎಷ್ಟು ರೂಪಾಯಿ ಪೆಟ್ರೋಲ್ ಹೋಗುತ್ತೆ ಅಂತ. ಆಲ್ಮೋಸ್ಟ್ ಹೋಗ್ಬೋದು ಅನ್ಸುತ್ತೆ ನನ್ನ ಪ್ರಕಾರ. ಎಷ್ಟು ಹೋಗುತ್ತೋ ಗೊತ್ತಿಲ್ಲ. ಹಾಕಿ
ಒಂದು 250 ಮಾಡ್ಯಾನ, 250 ಮಾಡಿ. ಪರವಾಗಿಲ್ಲ, ಬರೀ 250 ರೂಪಾಯಿ ಪೆಟ್ರೋಲ್ ಆಗಿದೆ ಇವತ್ತು. ಸಾಕು, ಅರ್ನಿಂಗ್ಸ್ ಎಲ್ಲ ಸೇರಿದ್ರೂ ಒಂದು ಆಗುತ್ತೆ. ಇಲ್ಲ ಕ್ಯಾಶ್ ಕೊಡ್ತೀನಿ ಅಣ್ಣ, 2.5 ಲೀಟ್ರ್ ಹೋಗಿಲ್ವಲ್ಲ ಇವತ್ತು. ಅಣ್ಣ ಇದು ತೊಗೊಳ್ಳಿ ಅಣ್ಣ, ಕ್ಯಾಶ್ ತೊಗೊಳ್ಳಿ. 250 ರೂಪಾಯಿ ಪೆಟ್ರೋಲ್ ಹೋಗಿದೆ ಇವತ್ತು ಫುಲ್ಲು. ಪರವಾಗಿಲ್ಲ ಇರಿ, ಅಮೌಂಟು ಕಿಲೋಮೀಟರ್ಸ್ ಎಲ್ಲ ಲೆಕ್ಕ ಹಾಕಬೇಕಲ್ಲ ಇನ್ನು. ಇವತ್ತಿನ ಗಾಡಿ ಕಿಲೋಮೀಟರ್ಸ್ ಬಂದುಬಿಟ್ಟು ಬೆಳಗ್ಗೆ ಬಂದುಬಿಟ್ಟು 21,478 ಕಿಲೋಮೀಟ್ರ್ ಆಗಿತ್ತು. ಇವಾಗ ಗಾಡಿ ಕಾಣ್ತಾಯಿದ್ದಲ್ಲ ಗೊತ್ತಲ್ಲ, 21,653 ಕಿಲೋಮೀಟ್ರ್ ಆಗಿದೆ. 175 ಕಿಲೋಮೀಟ್ರಿಗೆ 250 ರೂಪಾಯಿ ಪೆಟ್ರೋಲ್ ಹೋಗಿದೆ. ಪರವಾಗಿಲ್ವಲ್ಲ, ಅಂದರೆ ಒಂದು ಮೈಲೇಜು ನನ್ನ ಪ್ರಕಾರ ಒಂದು 2.5 ಲೀಟ್ರ್ ಹೋಗಿಲ್ಲ ಪೆಟ್ರೋಲು. ಸರಿ ಬಾಯ್. ಏನು ಕ್ರಿಕೆಟ್ ಆಡಿಬಿಟ್ಟು ಹುಡುಗರು ಕುತ್ಕೊಂಡ್ಬಿಟ್ಟವ್ರಲ್ಲೇ. ಇವಾಗ ಮನೆಗೆ ಹೋಗ್ತೀನಿ. ಇಲ್ಲೇ ಇನ್ನೂ ಡ್ರಾಪ್ ಕೊಟ್ಟಿಲ್ಲ, ಇಲ್ಲೇ 4 ಸೀಸನ್ ಹೋಟೆಲಲ್ಲೇ ಡ್ರಾಪ್ ಇರೋದಿದ್ದು. ಇಲ್ಲೇ ಕೊಟ್ಬಿಟ್ಟು ಇಲ್ಲೇ ಕುತ್ಕೊಂಡು 10:45 ಗಂಟೆವರೆಗೂ ಇಲ್ಲೇ ಮನೇನ ಪಕ್ಕದಲ್ಲೇ ಐತಲ್ಲ, ಅದಕ್ಕೆ ನೋಡೋಣ ಅಮೌಂಟ್ ಎಷ್ಟಾಗುತ್ತೆ ಅಂತ ಲಾಸ್ಟಲ್ಲಿ ಹೇಳ್ತೀನಿ, ಟೈಮಿಂಗ್ಸ್ ಆದಮೇಲೆ. ಇವಾಗ ಡ್ಯೂಟಿ ಆಫ್ ಮಾಡ್ತಾಯಿದ್ದೀನಿ. ಇದೇನೇನೋ ಆಗ್ತೈತಲ್ಲ, ಇದೇನು ಮ್ಯಾಪ್ ಒಂದು ಇದೊಂದು ತಲಿತಪ್ಪ. ಆರ್ಡ್ರ್ ಬಿದ್ದರೆ ನಮಗೆ ಇವತ್ತಿನ ಅರ್ನಿಂಗ್ಸ್ ಬಂದುಬಿಟ್ಟು 1,607 ಪ್ಲಸ್ 271. ಇರಿ ಎಷ್ಟು ಕಿಲೋಮೀಟ್ರ್ ಆಗುತ್ತೆ. ಇಲ್ಲೇ ಇದೆ 4 ಸೀಸನ್ ಹೋಟೆಲ್ ಆರ್ಡ್ರ್ ಕೊಟ್ಟೆ. ಇಲ್ಲಿಂದ ಇಲ್ಲಿಗೆ ನಮ್ಮ ಮನೆಗೆ ಇರಿ ಕ್ಯಾಲ್ಕುಲೇಟ್ ಮಾಡಿಬಿಡೋಣ ಎಷ್ಟಾಗುತ್ತೆ ಅಂತ. ಇವತ್ತಿಂದ ಅರ್ನಿಂಗ್ಸು 175 ಕಿಲೋಮೀಟ್ರ್ ಓಡಿಸಿದ್ದೀನಿ. 1,607 ಪ್ಲಸ್ 271 ಪ್ಲಸ್ 500 ರೂಪಾಯಿ ಇನ್ಸೆಂಟಿವ್. ಇವತ್ತಿಂದ ಅರ್ನಿಂಗ್ಸ್ ಬಂದುಬಿಟ್ಟು 2,378 ರೂಪಾಯಿ ಆಗಿದೆ. ಪರವಾಗಿಲ್ಲ. ಒಂದು ಎಷ್ಟು ರೂಪಾಯಿ ಪೆಟ್ರೋಲ್ ಆಗಿದೆ ಅಂದರೆ ಬರೀ 175 ಕಿಲೋಮೀಟ್ರಿಗೆ 250 ರೂಪಾಯಿ ಪೆಟ್ರೋಲ್ ಆಗಿರೋದು ನಂದು ಇವತ್ತು. ಪರವಾಗಿಲ್ಲ, ಚೆನ್ನಾಗಾಗಿದೆ. ಅರ್ನಿಂಗ್ಸ್ ಆಗಿದೆ, ಪೆಟ್ರೋಲ್ ಕಮ್ಮಿ ಹೋಗಿದೆ, ಕಿಲೋಮೀಟರ್ಸ್ ಆಗಿದೆಲ್ಲ. ಬ್ಯಾಕ್ ಟು ಬ್ಯಾಕ್ ಆರ್ಡರ್ಸ್ ಕೊಟ್ಟಿದ್ದ. ಆರ್ಡ್ರ್ ಬಂದುಬಿಟ್ಟು ಎಷ್ಟಪ್ಪ ಆಗಿದೆ ಅಂದರೆ ಇರಿ ಇಲ್ಲಿ ತೋರಿಸ್ತೀನಿ ಎಲ್ಲಪ್ಪ. ಇದು ಇರಿ ರೀಸೆಟ್ ಮಾಡಿಬಿಡೋಣ. ಅಂದರೆ ಟೋಟಲ್ 39 ಆರ್ಡ್ರ್ ಆಗಿರೋದು ಕೌಂಟಿಂಗ್ಸು. ಅಂದರೆ ಟ್ರಿಪ್ಸ್ ಕೌಂಟಿಂಗ್ ಅದು ಅರ್ಧ ಕಿಲೋಮೀಟರ್ಸ್ ಎಲ್ಲ ಬರುತ್ತಲ್ಲ, ಆ ಟೋಟಲ್ಸ್ ಎಲ್ಲ ಬಂದುಬಿಡುತ್ತೆ. ಇರಿ ಇಲ್ಲಿ ನೋಡಿ, 37 ಆರ್ಡ್ರ್ ಹೊಡೆದಿದ್ದೀನಿ. ಪರವಾಗಿಲ್ಲ, 37 ಆರ್ಡ್ರ್, 2 ಆರ್ಡ್ರ್ ಜಾಸ್ತಿ ಹೊಡೆದಿದ್ದೀನಿ. ಎಷ್ಟು ಅವರು 12 ಗಂಟೆ 17 ನಿಮಿಷ, 39 ಆರ್ಡ್ರು. ಟೋಟಲ್ ಒಂದು 2,378, 175 ಕಿಲೋಮೀಟ್ರು. ಇಷ್ಟು ಹೊಡೆದು ನೀವು ಎಷ್ಟು ಹೊಡೆದ್ರಿ ಕಮೆಂಟ್ ಬಾಕ್ಸನ್ನು ಕಮೆಂಟ್ ಮಾಡಿರಿ. ಈ ವಿಡಿಯೋ ಇಲ್ಲಿಗೆ ಏನು ಮಾಡ್ತಾಯಿದ್ದೀನಿ. ಈ ವಿಡಿಯೋ ಎಷ್ಟಾದರೂ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ. ಟಾಟಾ ಬಾಯ್.